ಕನ್ನಡ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ, ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆದಂಥ ಪುರುಷೋತ್ತಮ್ ಬಿಳಿಮಲೆಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕನ್ನಡ ಹೋರಾಟಗಾರರಾದಂಥ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡ ಅವರೇ, ಗಣರಾಜ್ಯೋತ್ಸವ ಪುರಸ್ಕೃತರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದಂಥ ಸಾರಾ ಗೋವಿಂದ ಅವರೇ, ಕನ್ನಡ ಪರ ಹೋರಾಟಗಾರರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಶ್ರೀಮತಿ ಕೆ. ನೀಲಾ, ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀಮತಿ ಕೆ. ನೀಲಾ ಅವರೇ, ಸಾಹಿತಿಗಳಾದಂಥ ಮೂಡ್ನಾಕೋಡು ಚಿನ್ನಸ್ವಾಮಿ ಅವರೇ, ಜಗದೀಶ್ ಅವರೇ, ಬಸವರಾಜ್ ಅವರೇ, ಎಲ್ಲ ಕನ್ನಡ ಸಂಘಟನೆಗಳ ಹೋರಾಟಗಾರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಹೋರಾಟಗಾರರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇದು ಒಂದು ಐತಿಹಾಸಿಕ ಗಳಿಗೆ ಅಂತೇಳಿ ನನಗೆ ಅನಿಸುತ್ತೆ. ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಟ್ಟಾಗಿ ಒಂದೇ ವೇದಿಕೆ ಮೇಲೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಕನ್ನಡ ಹೋರಾಟಗಾರರಲ್ಲಿ ಯಾವುದೇ ಭೇದ ಭಾವ ಇರಬಾರದು, ಎಲ್ಲರೂ ಕೂಡ ಒಟ್ಟಾಗಿರಬೇಕು. ಇಂಥ ಹೋರಾಟಗಾರರ ಒಕ್ಕೂಟದ ಗಣರಾಜ್ಯೋತ್ಸವ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಗಣರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೆ. ಕನ್ನಡದ ಹೋರಾಟಗಾರರೆಲ್ಲ ಒಂದು ಕಡೆ ಸೇರಬೇಕು, ಒಕ್ಕೂಟದ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಕನ್ನಡದ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ, ಕನ್ನಡ ನಾಡು, ಜಲ, ನೆಲ, ಜಲ, ಗಡಿ ಇವುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ,
ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡಿಗನಾಗಿರು ಅಂತ ಹೇಳ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಮೊದಲು ಕನ್ನಡಿಗನಾಗಿರು ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಕನ್ನಡಿಗರು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾನು ಸಾರಾ ಗೋವಿಂದ ಹೇಳಿದ್ರಲ್ಲ, ನನಗೆ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳಾಗಿದ್ದರು. ಆಗ ನನಗೆ ಒಂದಿನ ಕರೆದು ನೀನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗು ಅಂತ ಹೇಳಿದರು. ಅದು 1983ರಲ್ಲಿ. ನಾನು ರಾಮಕೃಷ್ಣ ಹೆಗ್ಡೆಯವರಿಗೆ ಕೇಳಿದೆ, ಸರ್, ನಾನು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಲಿಕ್ಕೆ ಒಂದು ಸಮಿತಿ ಬೇಕು, ಅದರ ಅಧ್ಯಕ್ಷನಾಗಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಜೊತೆಗೆ ನಾನು ಕನ್ನಡ ಭಾಷೆಯನ್ನು ಅಧ್ಯಯನ ಏನು ಮಾಡಿಲ್ಲ, ಕನ್ನಡ MA ಏನು ಮಾಡಿಲ್ಲ. ಆದ್ದರಿಂದ ನಾನು ಸೂಕ್ತ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಆಗ ರಾಮಕೃಷ್ಣ ಹೆಗ್ಡೆಯವರು ಹೇಳಿದ್ರು, ಇದು ಮೊದಲನೇ ಸಮಿತಿ, ನೀನು ಕನ್ನಡದ ಬಗ್ಗೆ ಅಭಿಮಾನಿ ಇದೆಯಾ, ಆದ್ದರಿಂದ ನೀನೇ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಪ್ಕೊಂಡು ಸುಮಾರು 1.5 ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಗ ನಾನು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಈ ಕನ್ನಡ ಟೈಪ್ರೈಟರ್ಗಳಿರಲಿಲ್ಲ, ಎಲ್ಲ ಕಡೆ ಇಂಗ್ಲೀಷ್ ಟೈಪ್ರೈಟರ್ಗಳಿದ್ದವು. ಜಿಲ್ಲೆಗೆ ಪ್ರವಾಸ ಮಾಡಿ ಇಂಗ್ಲೀಷ್ ಟೈಪ್ರೈಟರ್ಗಳನ್ನು ಬದಲಾವಣೆ ಮಾಡಿ ಕನ್ನಡ ಟೈಪ್ರೈಟರ್ಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು, ಮತ್ತು ನಮ್ಮೆಲ್ಲರ ಆಡು ಭಾಷೆ ಆಗಬೇಕು. ನಮ್ಮ ಅಧಿಕಾರಿಗಳು ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಭಾಳ ಕಡಿಮೆ ಆಗ್ತದೆ. ಕನ್ನಡವನ್ನು ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗಬೇಕು. ಆ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ, ನಾನು ಯಾರೇ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೂ ಕೂಡ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಆಮೇಲೆ ಕನ್ನಡದಲ್ಲಿ ಟಿಪ್ಪಣಿ ಬರೆಯೋಕ್ಕೆ ಶುರು ಮಾಡಿದೆ. ನಾನು ಇವತ್ತೂ ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸಹಿ ಮಾಡ್ತಕ್ಕಂಥದ್ದು, ಕನ್ನಡದಲ್ಲೇ ಟಿಪ್ಪಣಿಯನ್ನು ಬರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂಗ್ಲೀಷ್ನಲ್ಲಿ ಟಿಪ್ಪಣಿ ಆಗ್ತಕ್ಕಂಥದ್ರಲ್ಲಿ ಹೊರ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದ್ರೆ ಅಥವಾ ಹೊರ ರಾಜ್ಯಗಳಿಗೆ ಬರೀಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬರೆಯೋಣ. ಆದರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಅಂತಕ್ಕಂಥದ್ದು, ಕನ್ನಡವೇ ನಮ್ಮ ಆಡು ಭಾಷೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಅಧಿಕಾರಿಗಳಿಗೆ ಹೇಳಿದ ಮೇಲೆ ಈಗ ಬಹುಶಃ ಬಿಳಿಮಲೆಯವರು ಹೇಳಬೇಕು, ನಾನು ಅಲ್ಲಿಂದ ಇಲ್ಲಿವರೆಗೆ ಇವರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂಥೇಳಿ ನನಗೆ ಅನಿಸುತ್ತೆ. ಇನ್ನೂ ಸುಧಾರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರಗೂರು ರಾಮಚಂದ್ರಪ್ಪನವರು ಒಂದು ಹೇಳಿದ್ರು, ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಕನ್ನಡ ಶಾಲೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನನಗೂ ಕೂಡ ಕನ್ನಡ ಶಾಲೆ ಇರಲೇಬೇಕು. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವ್ಯವಸ್ಥೆ ಇರಲೇಬೇಕು ಅಂತಕ್ಕಂಥದ್ರಲ್ಲಿ ನಾನು ಅದರ ಪರವಾಗಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಈಗ ಹೆಚ್ಚು
ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ ಇಂಗ್ಲೀಷ್ ಶಾಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಸ್ವಲ್ಪ ಪೋಷಕರು ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪೋಷಕರ ಸಹಾಯ ಇಲ್ಲದೆ ಹೋದರೆ ಕನ್ನಡ ಶಾಲೆಗಳು ಉಳಿತಕ್ಕಂಥದ್ದು ಬೆಳೀತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೂಡ ಇದನ್ನು ಒಪ್ಕೋತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆದರೂ ಕೂಡ ಬರಗೂರು ರಾಮಚಂದ್ರಪ್ಪನವರು ಹೇಳದಂತೆ ಕನ್ನಡ ತಜ್ಞರು ಯಾರಿದ್ದಾರೆ, ಕನ್ನಡದ ಪರವಾಗಿರ್ತಕ್ಕಂಥ ಜನ ಇದ್ದಾರೆ, ಅವ್ರದ್ದು ಎಲ್ಲರದ್ದು ಕೂಡ ಒಂದು ಸಭೆಯನ್ನು ಕರೀತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಕೂಡಲೇ ಆದಷ್ಟು ಜಾಗ್ರತೆ ಆ ಸಭೆಯನ್ನು ಕರೆದು ಅಲ್ಲಿ ಏನು ತೀರ್ಮಾನ ಬರ್ತದೆ ಆ ತೀರ್ಮಾನವನ್ನು ಸರ್ಕಾರ ಜಾರಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಭಾಳ ಮುಖ್ಯವಾಗಿ ನಾರಾಯಣಗೌಡರು ಕೂಡ ಹೇಳ್ತಾರೆ, ಸಾರಾ ಗೋವಿಂದ ಕೂಡ ಹೇಳ್ತಾರೆ, ಬೇರೆ ಕನ್ನಡ ಪರ ಚಳುವಳಿಗಾರರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿದ್ದೇನೆ. ದ್ವಿಭಾಷಾ ನೀತಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೇನೆ. ಆದರೂ ಒಂದು ಸರ್ಕಾರ ಅಂತಂದರೆ ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಭಾಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಸಭೆಯಲ್ಲಿ ಹೆಚ್ಚು ನೀವು ಕನ್ನಡ ಮಾತಾಡಬೇಕು ಅನ್ನೋದು ಕನ್ನಡದ ವಿಚಾರ ಇಲ್ಲ, ಕನ್ನಡ ಮಾತನಾಡಬೇಕು ಅನ್ನೋದು ನಿಜ. ಕನ್ನಡ ವಿಚಾರಗಳು ಹೆಚ್ಚು ಇಲ್ಲೇ ಚರ್ಚೆ ಆಗಬೇಕು. ಆದರೆ ಒಂದು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನು ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾದಂಥ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಲಿದೇನೆ ಬದುಕ್ಬೋದು ಅಂತಕ್ಕಂಥ ವಾತಾವರಣ ಇದೆ. ಅನಿವಾರ್ಯತೆ ಇಲ್ಲ, ಕನ್ನಡ ಕಲಿಬೇಕಾದಂಥ ಅನಿವಾರ್ಯತೆ ಇಲ್ಲ, ಅಂಥ ವಾತಾವರಣನೂ ಕೂಡ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡಿಗರು ಒಂದನ್ನು ಮಾಡಲೇಬೇಕಾದಂಥ ಅಗತ್ಯ ಇದೆ ಅಂತಂತಂದರೆ, ಯಾರೇ ಬೇರೆ ಭಾಷೆಯವರು ಇರ್ತಾರಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ತಮಿಳ್ನಾಡಿಗೆ ಹೋದರೆ, ಆಂಧ್ರಕ್ಕೆ ಹೋದರೆ
ತೆಲಂಗಾಣಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ, ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಆ ರಾಜ್ಯದ ಭಾಷೆ ಇದೆಯಲ್ಲ, ರಾಜ್ಯ ಭಾಷೆ, ಆ ಭಾಷೆನಲ್ಲೇ ಮಾತಾಡ್ತಾರೆ. ಇಬ್ಬರು ತುಳು ಭಾಷಿಗರು ಸೇರಿದ್ರೆ ತುಳು ಭಾಷೆನಲ್ಲೇ ಮಾತಾಡ್ತಾರೆ. ನಾವು ಕನ್ನಡಿಗರು ಯಾಕೆ ಕನ್ನಡದಲ್ಲಿ ಮಾತಾಡಬಾರ್ದು? ಅಂತ ಕನ್ನಡದಲ್ಲೇ ನಾ ಕನ್ನಡದಲ್ಲೇ ಮಾತಾಡ್ತೀನಿ. ಅನಿವಾರ್ಯ ಆದರೆ ಇಂಗ್ಲೀಷ್ನಲ್ಲಿ ಮಾತಾಡಿ ಅಥವಾ ಬೇರೆ ಭಾಷೆನಲ್ಲಿ ಮಾತಾಡಿ. ನಾನು ಯಾವತ್ತೂ ಕೂಡ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ, ಆದರೆ ಕಲೀರಿ, ಕನ್ನಡಿಗರಾಗಿರಿ ಅಷ್ಟೇನೆ. ಬೇರೆ ಭಾಷೆ ಕಲೀರಿ. ಈಗ ಬೇರೆ ರಾಜ್ಯದಿಂದ ಬರ್ತಾರೆ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಹೋಗೋದು ಬೇಡ ಅಂತ ಹೇಳಲ್ಲ, ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ, ಹೋಗೋಣ. ಆದರೆ ಇಲ್ಲಿ ಬಂದ ಮೇಲೆ ಕನ್ನಡಿಗರಾಗ್ತಕ್ಕಂಥ ನಾವು ಕನ್ನಡಿಗರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾವು ತಿಳ್ಕೋಬೇಕಾಗ್ತದೆ ಅಲ್ವಾ? ಒಂದು ಮಾತನ್ನು ಹೇಳಿ ಕೊನೆಯಲ್ಲಿ, ಕರ್ನಾಟಕದಲ್ಲಿ ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ಗೊತ್ತಾ ನಿಮಗೆ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ. ಇದನ್ನು ನಾವು ಕನ್ನಡಿಗರಾದಂಥವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂಥ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1, ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟಾದರೂ ತಲಾ ಆದಾಯದಲ್ಲಿ ಕಾರಣ ಯಾಕಪ್ಪ ಅಂತಂದರೆ ನಾವು ತಂದಿರತಕ್ಕಂಥ ಅನೇಕ ಕಾರ್ಯಕ್ರಮಗಳಿಂದ ಇವತ್ತು ನಾವು ಮುಂಚೂಣಿಗೆ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಹಿಂದಿ ಭಾಷೆಯನ್ನು ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದ್ದನ್ನು, ಕನ್ನಡವೇ ಸಾರ್ವಭೌಮ ಭಾಷೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕನ್ನಡವೇ ಸಾರ್ವಭೌಮ ಭಾಷೆ. ಇದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ಆಗಬೇಕಾದ್ರೆ ಆಮೇಲೆ ಭಾಷಾವಾರು ವಿಂಗಡಣೆ ಆದಮೇಲೆ 1956 ಜನವರಿ ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ಆಯಿತು 1956ನೇ ಇಸ್ವಿನಲ್ಲಿ. ಆದರೆ ಮೈಸೂರು ರಾಜ್ಯನೇ ಅಂತ ಹೇಳಿ ಮುಂದುವರೆದಿತ್ತು. 73ರಲ್ಲಿ ದೇವರಾಜ ಅರಸನವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯಿತು. 50 ವರ್ಷ ತುಂಬಿತು. 50ನೇ ವರ್ಷ ಮಾಡಬೇಕಾಗಿತ್ತು, ಆಚರಣೆ ಮಾಡಬೇಕಾಗಿತ್ತು. ಆದರೆ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಅವರು 50ನೇ ವರ್ಷವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. 51 ವರ್ಷ ಆದರೂ ಕೂಡ ಕರ್ನಾಟಕ ನಾಮಕರಣ ಆಗಿ 50 ವರ್ಷ ತುಂಬಿದೆ. 51ನೇ ವರ್ಷ ಅಂತ ಹೇಳಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿ ನಾವು ಈ 50ನೇ ವರ್ಷವನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಾನು. ಹಾಗಾಗಿ ಇಡೀ ರಾಜ್ಯದಲ್ಲಿ 1 ವರ್ಷ ಪರ್ಯಂತ 50ನೇ ವರ್ಷದ ನಾಮಕರಣ ಮಾಡಿದ್ವಲ್ಲ ಕರ್ನಾಟಕ ಅಂತ ಹೇಳಿ,
ಆ ನಾಮಕರಣ ಮಾಡಿದಂಥ 50ನೇ ವರ್ಷವನ್ನು ಇಡೀ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವು. ಅದರ ಪ್ರಯುಕ್ತ ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅಲ್ಲೂ ಮಾಡೋಣ, ಬೆಳಗಾಂನಲ್ಲೂ ಮಾಡೋಣ, ಬೆಂಗಳೂರಿನಲ್ಲೂ ಮಾಡೋಣ, ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಿಮಗೆ ತಿಳಿದಿರಬೇಕು, ಲೀಲಾ ಅವರು ಇಲ್ಲೇ ಕೂತಿದ್ದಾರೆ, ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಆದದ್ದು ಅದಕ್ಕಿಂತ ಮುಖ್ಯವಾಗಿ 371J ಆದದ್ದು ನಮ್ಮ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ, ಸೋನಿಯಾ ಗಾಂಧಿಯವರು ನಾಯಕತ್ವದಲ್ಲಿ ಇದು ಆಯಿತು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 371J ಆದ ತಕ್ಷಣವೇ ಒಂದು ಸಮಿತಿ ಮಾಡಿದೆ. ಆ ಸಮಿತಿ HK ಪಾಟೀಲ್ ಅಧ್ಯಕ್ಷರು, ಅದಕ್ಕೆ ಆ ಭಾಗದ ಎಲ್ಲ ಶಾಸಕರೆಲ್ಲ ಮೆಂಬರ್ಗಳಾಗಿದ್ದರು. ಅವರು ಕೊಟ್ಟಂಥ ವರದಿ ಇದೆಯಲ್ಲ, ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕದವ್ರು ಇದ್ದಾರಲ್ಲ, ಅವ್ರಿಗೆ ಇಡೀ ರಾಜ್ಯದಲ್ಲಿ 70% ಮೀಸಲಾತಿ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಇಡೀ ರಾಜ್ಯದಲ್ಲಿ 8% ಮೀಸಲಾತಿ ಕಲ್ಯಾಣ ಕರ್ನಾಟಕದವರಿಗೆ. ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ನಾನು ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ವರ್ಷ 3,000 ಕೋಟಿ, ಈಗ 5,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾ ಇದ್ದೇನೆ ಅಭಿವೃದ್ಧಿಗೆ ಅಂತಕ್ಕಂಥ. ಲೀಲಾ ಅವರೇ, ನಿಜ ನೀವು ಹೇಳ್ತಕ್ಕಂಥ ಮಾತುಗಳು ಸತ್ಯ ಇದೆ. ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದಿದೆ. ಅದಕ್ಕೋಸ್ಕರ ನಾನು ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊಡ್ತಾ ಇದ್ದೀವಿ. ಇನ್ನು ಬಹುಶಃ 16 ವರ್ಷಗಳು ಮುಗಿದ ಮೇಲೆ ಈ ತಾರತಮ್ಯ ಏನಿದೆ, ಪ್ರಾದೇಶಿಕ ತಾರತಮ್ಯ ಇದೆಯಲ್ಲ, ಈ ತಾರತಮ್ಯ ಹೋಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅಡಿಷನಲ್ ಆಗಿ ಖರ್ಚು ಮಾಡ್ತಕ್ಕಂಥದ್ದು ಹೆಚ್ಚುವರಿಯಾಗಿ. ಈ 5,000 ರೂಪಾಯಿ ಸರಿಯಾದ ರೀತಿಯಲ್ಲಿ ಖರ್ಚಾದರೆ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕರ್ನಾಟಕದಲ್ಲಿ ನಾವು ಮುಂದೆ ಬರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಗಡಿ ಪ್ರದೇಶ ಇದೆಯಲ್ಲ, ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಅವರು ಏನು ಹೇಳ್ತಾರೆ ಅದನ್ನು ಯಥಾವತ್ತಾಗಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಗಡಿ ಪ್ರಶ್ನೆ ಇರ್ಬೋದು, ಭಾಷಾ ಪ್ರಶ್ನೆ ಇರ್ಬೋದು, ನೆಲ ಜಲ ಪ್ರಶ್ನೆ ಇರ್ಬೋದು, ಇವುಗಳನ್ನು ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾವತ್ತೂ ರಾಜಿ ಮಾಡ್ಕೊಳ್ಳಲ್ಲ. ಭಾಷೆ, ನೆಲ ಜಲ ಮತ್ತು ಗಡಿ, ಆಮೇಲೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಇದನ್ನ ಯಾವತ್ತೂ ಕೂಡ ನಾವು ರಾಜಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕರ್ನಾಟಕ ಇದೆಯಲ್ಲ, ಬರೀ ಸಿನಿಮಾ ಒಂದೇ ಅಲ್ಲ, ಎಲ್ಲ ಕನ್ನಡದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಿರ್ಬೋದು. ಅದರಲ್ಲಿ
ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ. ಕನ್ನಡದ ವಿಷಯದ ಬಗ್ಗೆ ಬಂದಾಗ ನಾವು ಮುಂಚೂಣಿನಲ್ಲಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹುಶಃ ಸಾರಾಗೂ ಇದಕ್ಕೂ ಕೂಡ ಗೊತ್ತಿದೆ. ನಾನು ಇವತ್ತಿನಿಂದಲ್ಲ, 83ರಿಂದ ಅವಕಾಶ ಸಿಕ್ಕಿದಾಗೆಲ್ಲ ಕನ್ನಡದ ಪರ ಮಾತಾಡ್ತೇನೆ, ಕನ್ನಡ ಪರ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಜಲ ಇದೆಯಲ್ಲ, ನಿಮಗೆ ಸುಮ್ಮನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? 2018. ಪರಿಸರ ಅನುಮತಿ ಸಿಗಬೇಕಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೇಂದ್ರದಲ್ಲಿ ಯಾರ ಕೈನಲ್ಲಿದೆ? ಕೇಂದ್ರದ ಕೈನಲ್ಲಿದೆ. ಪರಿಸರ ಅನುಮತಿನೇ ಕೊಟ್ಟಿಲ್ಲ. ಅವರು ಸಿಕ್ಕಿದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಮಾಡ್ತೇವೆ. ಕೃಷ್ಣ ಮೂರನೇ ಹಂತ ನಮಗೆ ತೀರ್ಪು ಕೊಟ್ಟು 2013. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ. ಇಲ್ಲಿ BJP ನಾಯಕರುಗಳು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ರಕ್ತದಲ್ಲೂ ಬರೀನಿಲ್ಲ, ನೀರಿನಲ್ಲೂ ಬರೀನಿಲ್ಲ, ಮಾಡಲೂ ಇಲ್ಲ. ಆದರೆ ಕೇಂದ್ರ ಸರ್ಕಾರದ ಯಾಕೆ ಬಲ್ತಾಯಿ ಧೋರಣೆ ಇದೆಯಲ್ಲ, ಇದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಕನ್ನಡಿಗರಾದಂಥ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರಿ. ನಾವೆಲ್ಲ ಒಳ್ಳೆಯ ಕೆಲಸ ಮಾಡಿ ಕನ್ನಡದ ಸರ್ವತೋಮುಖವಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾರಾಯಣಗೌಡರಿಗೆ ಉದ್ಯೋಗ ಮೀಸಲಾತಿ ಕನ್ನಡ ಮಾಡಕ್ಕೆ ಹೋದ್ರಿ, ಸಚಿವ ಸಂಪುಟ ತೀರ್ಮಾನ ಆಯಿತು. ಯಾರೋ ಮೋಹನ್ ದಾಸ್ ಪೈ ಇದು ಮಾಡ್ದ ಅಂತ ಹೇಳಿ ಅಲ್ಲಿ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒಂದು ಈಗ ನಾರಾಯಣಗೌಡರು ಹೇಳ್ತಾರೆ, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಬಗ್ಗೆ ಮಾತನಾಡಿ ಅಂತ ಹೇಳ್ತಾರೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾದಂಥ ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇಷ್ಟು ನಾನು ಈಗ ಭರವಸೆ ಕೊಟ್ಬಿಡೋಕ್ಕಾಗಲ್ಲ, ಉದ್ಯೋಗ ಮೀಸಲಾತಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾದಂಥ ನಿಲುವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಮತ್ತು ಯಾರೇ ಉದ್ಯೋಗ ಸಿಕ್ಕಿದ್ರೂ ಕೂಡ ಅವರು ಕನ್ನಡದಲ್ಲಿ ಮಾತನಾಡಬೇಕು. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಕರ್ನಾಟಕಕ್ಕೆ ಕೇಂದ್ರದಿಂದ ಮಲತಾಯಿ ಧೋರಣೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಏನಿಲ್ಲ. ಆದ್ದರಿಂದ ಕನ್ನಡ ಭಾಷೆಯನ್ನು, ನೆಲ ಜಲವನ್ನು, ಗಡಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾರಾಯಣಗೌಡರು ಮತ್ತು ಮತ್ತು ಚಿತ್ರದುರ್ಗದಲ್ಲಿ ಜಾತಿ ಕಾರಣಕ್ಕಾಗಿ ಮಕ್ಕಳನ್ನೇ ಕೊಂದು ಹಾಕಿದ್ರು. ನಮ್ಮ ವಿನಂತಿ ಇದೆ, ನಿಮ್ಮ ಪೀರಿಯಡ್ದಲ್ಲಿ ಮರ್ಯಾದೆಗೇಡಿ ಹತ್ಯೆ ತಡೆ ಕಾಯ್ದೆನ ದಯವಿಟ್ಟು ತನ್ರಿ ಪ್ಲೀಸ್. ಮರ್ಯಾದೆ
ಹತ್ಯೆ ಕಾಯ್ದೆಯನ್ನು ತರಬೇಕು ಅಂತ ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಲೀಲಾ ಅವರು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿದೆ. ಅಲ್ಲಿ ಅದನ್ನು ತಡೀತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕಾಯ್ದೆಯನ್ನು ತರ್ತಕ್ಕಂಥ, ಕಾಯ್ದೆ ತಂದರೆ ಸಾಲದು, ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂಥ ಮನಸ್ಸಿರಬೇಕು, ಆ ಬದ್ಧತೆ ಇರಬೇಕು. ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ಸಾರಾ ಗೋವಿಂದು ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲೆಯವರೇ, ಅವರಿಗೆ ನೀವೆಲ್ಲ ಸೇರಿ ಸನ್ಮಾನ ಮಾಡಿದಿರಿ. ಅವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಇದರಿಂದ ಅವರ ಆರೋಗ್ಯದಲ್ಲಿ ಚೈತನ್ಯ ಮೂಡಿ ಇನ್ನಷ್ಟು ಗಟ್ಟಿಯಾಗಿ ಕನ್ನಡದ ಪರ ಹೋರಾಟ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾರಾಯಣಗೌಡರಿಗೆ ಇಂಥ ಒಂದು ಪ್ರಯತ್ನ ಮಾಡಿದ್ದೀರ, ಎಲ್ಲ ಸ್ನೇಹಿತರು ನೀವೆಲ್ಲ ಪ್ರಯತ್ನ ಮಾಡಿದ್ದೀರಲ್ಲ, ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದೇ ವೇದಿಕೆ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ನಿಮಗೆ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಭಾಷೆ.